ಎಷ್ಟೋ ದಿವಸ ನಾನು ನೋಡಿದ್ದು ಕಾಲುಗಳಿದೆ ಅಂತ ಗೊತ್ತಾಗ್ತಿದೆ. ನಾನು ಸ್ಪೋರ್ಟ್ಸ್ ಮ್ಯಾನ್. ಆಲ್ಮೋಸ್ಟ್ ಎವ್ರಿ ವೀಕೆಂಡ್ಸ್ ನಾನು ಕ್ರಿಕೆಟ್ ಆಡ್ತೀನಿ, ವೆದರ್ ಬಾಲ್ ಕ್ರಿಕೆಟ್. ಸೊ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಇರಲೇಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ. ಇಟ್ ವಿಲ್ ಕೀಪ್ ದಮ್ ಫಿಟ್ ಮೆಂಟಲಿ, ಫಿಸಿಕಲಿ. ಎಷ್ಟೊಂದು ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಚಿಂತೆಗಳಿರುತ್ತೆ. ಅಂಡ್ ಮೆನಿ ಪೀಪಲ್ ವಿಲ್ ಬಿ ಬ್ಯಾಟ್ಲಿಂಗ್ ಡಿಪ್ರೆಷನ್, ಸೈನ್ಸ್ ಆಫ್ ಡಿಪ್ರೆಷನ್. ಅಂತ ಟೈಮ್ ಅಲ್ಲಿ ಅವರ ಬೆಸ್ಟ್ ಫ್ರೆಂಡ್ ಅಂದ್ರೆ ದಟ್ ವಿಲ್ ಬಿ ಅ ಸ್ಪೋರ್ಟ್. ಎನಿ ಗೇಮ್ ಇರ್ಬೋದು, ವಾಕ್ ಇರ್ಬೋದು, ರನ್ ಇರ್ಬೋದು, ಯೋಗ ಇರ್ಬೋದು, ಯಾವ್ದಾದ್ರು ಒಂದನ್ನಾದ್ರೂ ತೊಡಗಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಮಾದಕ ವಸ್ತುಗಳು, ಅದು ಯಾವತ್ತೂ ಕೆಟ್ಟಿದ್ದೆ, ಎಲ್ಲಾದ್ರೂ ಗೊತ್ತಿರುವಂತದ್ದೇ. ಯಾರು ಸೇವನೆ ಮಾಡ್ತಾರೆ ಅವ್ರಿಗೂ ಅದು ಗೊತ್ತಿರುವಂತದ್ದೇ. ಆದ್ರೂ ಆ ಒಂದು ಚಟಕ್ಕೆ ಬಲಿಯಾಗಿರ್ತಾರೆ. ಆದ್ರಿಂದ ಆಚೆ ಬರ್ಬೇಕು. ಅದಕ್ಕೆ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು, ಯಾವುದೇ ರೀತಿಯಾದಂತ ಸ್ಟಿಗ್ಮಟೈಸ್ ಮಾಡ್ದಲೆ, ಅವ್ರನ್ನ ದೂಷಣೆ ಮಾಡ್ದಲೆ, ಅದನ್ನ ಹೊರಕ್ಕೆ ತರಕ್ಕೆ ಪ್ರಯತ್ನ ಪಡ್ಬೇಕು. ಮೊದಲನೇದಾಗಿ ಯಾರ್ಯಾರು ವ್ಯಸನಿಗಳಿದ್ದಾರೆ ಅವ್ರು ಯಾರೂನು ಕೆಟ್ಟವರಲ್ಲ, ಅವ್ರು ಯಾರೂನು ಅಪರಾಧಿಗಳಲ್ಲ. ಅವ್ರಿಗೆ ಬೇಕಾಗಿರೋದು ಒಂದು ಬೆಂಬಲ, ಅವ್ರಿಗೆ ಬೇಕಾಗಿರೋದು ಒಂದು ಒಳ್ಳೆ ಸ್ನೇಹ. ಅಂತ ಸ್ನೇಹವನ್ನು ನಮ್ಮ ಪೊಲೀಸ್ ಇಲಾಖೆ ನೆರವು ನೀಡಕ್ಕೆ ಯಾವತ್ತಿದ್ರು ಮುಂದೆ ಇರುತ್ತೆ. ನಾವು ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಕನ್ಸಂಪ್ಷನ್ ಕೇಸಸ್ ಮಾಡ್ತಿಲ್ಲ. ಯಾಕೆಂದ್ರೆ ನಾವು ಅವ್ರನ್ನ ರೋಗಿಗಳಾಗಿ ಟ್ರೀಟ್ ಮಾಡ್ತೀವಿ, ಅವರು ವ್ಯಸನಿಗಳಾಗಿ ಟ್ರೀಟ್ ಮಾಡ್ತೀವಿ. ಆದ ಕಾರಣ ನಮ್ಮ ಏನು ಈ ಡ್ರಗ್ಸ್ ಫ್ರೀ ಕರ್ನಾಟಕ, ನಶೆ ಮುಕ್ತ ಕರ್ನಾಟಕ ನಾವು ಮಾಡ್ತಾ ಇದೀವಿ. ಅದು ಪೆಡ್ಲರ್ಸ್ ಗಳ ವಿರುದ್ಧ ಎಲ್ಲಾ ರೀತಿಯಾದಂತಹ ಪೆಡ್ಲರ್ಸ್ ಗಳನ್ನ ಮಟ್ಟ ಹಾಕ್ತಿವಿ. ಜೊತೆಗೆ ಈ ವರ್ಷ ಅತ್ಯಧಿಕ ಕೇಸ್ಗಳು ಮಾಡ್ತಿದೀವಿ. ಇನ್ ಮುಂದೆನೂ ಏನು ಪೆಡ್ಲರ್ಸ್ ಗಳಿದ್ದಾರೆ, ಮಾರಾಟ ಮಾಡೋರಿದ್ದಾರೆ, ಅಂತವನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅಂತವ್ರನ್ನ ವಿಲ್ ಎನ್ಶೂರ್ ದಟ್ ವಿಲ್ ಬಿ ಬಿಹೈಂಡ್ ಬಾರ್ಸ್. ಡೈಲಿ ಜಾಗಿಂಗ್ ಮಾಡಿ ಹೋಗ್ತಾರೆ. ಗೊತ್ತಾಗಿರ್ತೀವಿ ಇದು ರಾಮನಗರ ಜಿಲ್ಲೆ ಪೊಲೀಸ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಇದೆ. ಇದು ನಮ್ಮ PTS ಮರಿ ವಿಷಯಕ್ಕೆ ನಾವು ನಮ್ಮ PTS ಎಲ್ಲರಿಗೂ ಅವೇರ್ನೆಸ್ ಮೂಡಿಸೋದು ಇನ್ನೂ ಬಹಳ ಬೇಕಾಗಿದೆ. ಆದ್ರೆ ಇಲ್ಲಿ ತುಂಬಾ ಖುಷಿ ಆಯ್ತು. ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಮ್ಮ ಪೊಲೀಸ್ ಇಲಾಖೆಯಿಂದ ಆರೋಗ್ಯಕ್ಕಾಗಿ ಓಟ ಅನ್ನುವ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಮತ್ತೆ ಡ್ರಗ್ಸ್ ಮುಕ್ತ ನಮ್ಮ ಕರ್ನಾಟಕ ಅನ್ನುವಂತ ಒಂದು ನಮ್ಮ ಪೊಲೀಸ್ ಇಲಾಖೆಯ ಧ್ಯೇಯ ವಾಕ್ಯದೊಂದಿಗೆ ನಾವು ಈ ದಿವಸ ಓಟವನ್ನು ಇಟ್ಟಿದ್ದೇವೆ. ಅದಕ್ಕೆ ಎಲ್ಲರೂ ಕೂಡ ನಮ್ಮ ಮಾನ್ಯ SP ಸಾಹೇಬರು, DSP ಅವರು ಹಾಗೂ ಎಲ್ಲ ಸಿಬ್ಬಂದಿಯವರು ಮತ್ತೆ ಸಾರ್ವಜನಿಕರು, PTC ಅಲ್ಲಿ ಟ್ರೈನಿಂಗ್ ಪಡೆಯುವಂತ ಎಲ್ಲ ತರಬೇತಿ ಪಡೆಯುತ್ತಿರುವಂತ ನಮ್ಮ ಸಿಬ್ಬಂದಿಯವರು ಎಲ್ಲರೂ ಕೂಡ ಪಾಲ್ಗೊಂಡು ಎಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯದ ಉದ್ದೇಶ ಇಟ್ಕೊಂಡು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ. ಅವರಲ್ಲೂ ನಮ್ಮ ಮಾನ್ಯ SP ಸಾಹೇಬರು ಮುಂದಾಳತ್ವವನ್ನು ವಹಿಸಿಕೊಂಡು ಎಲ್ಲರಿಗೂ ಮಾದರಿಯಾಗಿ ಓಟದಲ್ಲಿ ಪಾಲ್ಗೊಂಡು 5 ಕಿಲೋಮೀಟರ್ ಓಟವನ್ನ ಯಶಸ್ವಿಯಾಗಿ ಪೂರೈಸಿ ತಮ್ಮೆಲ್ಲರಿಗೂ ಕೂಡ